ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಪಟಾಕಿ ಸೌಂಡ್ಗೆ ಕೋತಿಗಳೆಲ್ಲ ದಿಕ್ಕಾಪಾಲಾಗಿ ಓಡೋದು ಹಾಗೆ ನಿನ್ನ ಗ್ರಹಚಾರದಿಂದ ಆ ಗ್ರಹಗಳೆಲ್ಲ ದಿಕ್ಕಾಪಾಲಾಗಿ ಓಡೋಗ್ಬಿಟ್ಟಿದ್ದಾರೆ. ನಿನ್ನ ಟೈಮ್ ತುಂಬ ಖರಾಬ್ ಆಗಿದ್ಯಪ್ಪ. ಅಂದ್ರೆ ಯಮ ನಿನ್ನ ಮೇಲೆ ಝೂಮ್ ಮಾಡಿದ್ದಾನೆ. ಐನವ್ರಿ ಭೂಲೋಕದಲ್ಲಿ ನಿಮ್ಮಂತ ವಯಸ್ಸಾಗಿರೋರು ಶಾನೆ ಜನ ಇರ್ಬೇಕಾದ್ರೆ ನನ್ನ ಮೇಲೆ ಯಾಕೆ ಜೂಮ್ ಹಾಕ್ದ? ಯಾಕೆ ಅಂತಂದ್ರೆ ನೀನು ಮೀಸೆ ತೆಗೆದುಬಿಟ್ರೆ ನೋಡಕೊಳ್ಳೆ ಜೀನತ್ತಮ್ಮನ ಕಣ್ಣಾಗ ಕಾಣ್ತೀಯ. ಅದಕ್ಕೆ ನೀನು ಎತ್ತಾಕೊಂಡ್ಲ ಮದುವೆ ಮಾಡ್ಕೊಳಕ್ ನೋಡ್ತಿದ್ದಾನೆ. ಐನೋರೆ ಜೀವ ಹೋಗುವಂತ ವಿಷಯ ಹೇಳ್ಬಿಟ್ಟು ಈಗ ಟ್ರಾಜಿಡಿ ಮಾಡಿರಿಯಾ? ಅದೇನ್ ವಿಷಯ ಅಂತ ಹೊಸ ಹೇಳಿ. ಪಾರು, ಸಾಯೋ ಟೈಮ್ಲಿ ಕರೆಕ್ಷನ್ ಮಾಡಕ್ ಆಗಲ್ಲ ಕಣವಾ. ಅದು ಟ್ರಾಜಿಡಿ ಅಲ್ಲ, ಕಾಮಿಡಿ. ಓ ಇದು ಅದೇ. ನೋಡಮ್ಮ, ಇವನ ಜಾತಕದ ಪ್ರಕಾರ ಇನ್ನು 5 ದಿನದಲ್ಲಿ ಯಾವ ಬೇಕಾದ್ರೂ ಹೊಗೆ ಹಾಕಿಸ್ಕೋಬಹುದು. ನಮ್ ಭಾವ ಎಷ್ಟು ಬಿರ್ನೆ ಸಾಯ್ಬಾರ್ದು. ನಾನು ಇನ್ನ ಅವ್ರ ಮೇಲೆ ಏನೇನೋ ಆಸೆ ಇಟ್ಕೊಂಡಿವ್ನಿ. ಏನಮ್ಮ, ನೀನು ನಿಮ್ಮ ಭಾವನ ಮೇಲೆ ಆಸೆ ಇಟ್ಕೊಂಡಿದ್ಯಾ? ಅಂದ್ರೆ ನಮ್ಮ ಅಕ್ಕ ಭಾವ ವರ್ಷಕ್ಕೆ 3 ಮಕ್ಳನ್ನೆತ್ತು 100 ಕಾಲ ಚಂದಾಗಿರ್ಲಿ ಅಂತ ಹೇಳ್ದಿ. ಹಂದಿ ಮರಿಗಳೇ ಹಾಗೆ. ಸದ್ಯ ತಿಂಗಳಿಗೆ 2 ಮಗು ಹೆರಬೇಕು ಅಂತ ಹೇಳಿಲ್ವಲ್ಲ. ಅಯ್ಯೋ ಐನವ್ರೆ, ವಿಷಯ ಪುಟ್ಟಾಕಿ ಆ ಯಮ ಕಂಟಕದಿಂದ ಪಾರಾಗಕ್ಕ ಪೂಜೆ ಪುನಸ್ಕಾರ ಇದ್ರಿ ಅವಳಿ. ನೋಡ, ಇದಕ್ಕೆ ಪೂಜೆ ಪುನಸ್ಕಾರ ಏನು ಇಲ್ಲ. ಹಂಗಾರೆ ನಮ್ಮ ಭಾವನ ಉಳಿಸ್ಕೊಳಕ್ ಆಗಕ್ಕಿಲ್ವಾ ಐನೋರೆ? ಇವನು ಉಳಿಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ. ಅದ್ ಯಾವ ದಾರಿ ಅಂತ ಬಿರ್ನಿ ಅವಳಿ ಐನವ್ರೆ. ನೋಡಯ್ಯ, ನಿನಗೆ ಯಮಕಂಟಕ ಇರೋದ್ರಿಂದ ಈ 5 ದಿನನೂ ಬೇರೆ ಯಾರಾದ್ರೂ ಹುಡುಗಿ ಹೆಂಡತಿ ಆಗಿರಬೇಕು, ಸಂಬಂಧಿಕರಾಗಿರಬಾರ್ದು. ಅದಕ್ಕೆ ನಾನು ಇವನಲ್ಲ. ನೋಡು, ನೀನು ಇವನನ್ನಾದ್ರಿ, ನೀನು ಇವಳ ಸಂಬಂಧಿಗಳಾಗ್ತೀಯ. ಮತ್ತೀಗ ಯೋನ್ ಮಾಡೋದು ಐನೋರೆ? ಯೋ, ಹಾಡಿದ್ದೇ ಹಾಡು ಕಿಸಬಾಯಿ ದಾಸ ಅಂತ ನಾನು ಆಗಲೇ ಹೇಳಿದ್ನಲ್ಲಮ್ಮ. ಇವನ ಸಂಬಂಧಿಕರನ್ನ ಬಿಟ್ಟು ಬೇರೆ ಯಾವುದಾದ್ರು ಹುಡುಗಿ ಇವರ ಜೊತೆ 5 ದಿವಸ ಹೆಂಡತಿ ಆಗಿರಬೇಕು. ಆಗ ಯಮನ ಕಣ್ಣಿಂದ ಎಸ್ಕೇಪ್ ಆಗ್ಬೋದು. ಇಲ್ಲ ಅಂದರೆ 11 ದಿನಕ್ಕೆ ಸರಿಯಾಗಿ ಬಂದು ನಾನೇ ನೀ ತಿಥಿ ಮಾಡ್ಬಿಡ್ತೀನಿ. ಆ ಶಾಸ್ತ್ರಿಗಳೇನೋ ಹೇಳಿದ್ರು ಅಂತ ಕೇಳ್ಕೊಂಡ್ ಬಂದಿದ್ದೀರಲ್ಲ, ಇದೆಲ್ಲ ಸಾಧ್ಯನಾ? ಸಾಧ್ಯ ಆಗೋದಕ್ಕೆ ಅಲ್ವ ಮಧುರ ಅವ್ರೆ ನಮ್ಮಿರುಕ್ರು ಜ್ಯೋತಿಷ್ಯ ಜಾತಕ ಅಂತೆಲ್ಲ ಮಾಡಿರೋದು. ನಾನು ಈ ಜ್ಯೋತಿಷನೆಲ್ಲ ನಂಬಲ್ಲ. ನಾನು ಇದನ್ನೆಲ್ಲ ನಂಬಲ್ಲಪ್ಪ. ಯಾಕೆ ನಂಬಲ್ಲ? ಆಯ್ತು, ನೀವ್ ಇದನ್ನೆಲ್ಲ ನಂಬ್ತೀರಾ ಅಲ್ವಾ? ನಾಳೆ ದಿವಸ ಇನ್ನೊಬ್ಬ ಜ್ಯೋತಿಷಿ ಬಂದು ನಿಮ್ ಭಾವ 100 ವರ್ಷ ಬದುಕಬೇಕು ಅಂದ್ರೆ ನೀವ್ ಎದುರುಗಡೆ ಮನೆ ಜಾನಿಯವ್ರನ್ನ ಮದುವೆ ಆಗ್ಬೇಕು ಅಂತಾರೆ, ಆಗ್ತೀರಾ? ನನ್ಗೇನು ಇದು ಆಸೆ ಇಲ್ಲಪ್ಪ. ಒಂದ್ ವೇಳೆ ಹಂಗ ಹೇಳಿದ್ರೆ ನೀವೇನ್ ಹೇಳ್ತೀರಾ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಮಧುರ ಅವ್ರೆ, ಶಾಸ್ತ್ರಿಗಳು ಹಂಗೆಲ್ಲ ಹೇಳ್ದಾಗಿಂದ ನಮ್ ಬಾಬನ್ ಮುಖ ನೋಡಿ ಹೆಂಗ್ ಆಗದೆ. ಸೇಮ್ ಬಾಲಕ್ ಬೆಂಕಿ ಬಿದ್ದಿರೋ ಮಂಕಿ ತರ ಆಗ್ಬಿಟ್ಟಿದೆ. ಅಣ್ಣಪ್ಪನವ್ರೆ, ಉರಿಯ ಗಾಯಕ್ಕೆ ಚುರ್ಕುಲ್ ಸೊಪ್ಪು ಸೌರದೆ ಇದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ? ಗೌಡ್ರೆ, ನಿಮ್ನ ಬುದ್ಧಿವಂತರ ಅನ್ಕೊಂಡಿದ್ದೆ. ಆ ಶಾಸ್ತ್ರಿಗಳೇನೋ ಹೇಳಿದ್ರು ಅಂತ ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ನಿಮಗೆ ಕಾಳ ಕಂಡು ಕಾಲ ಕಳೆ ಅನ್ಕೊಂಡಿದ್ರೆ ಕಾಲಕ್ಕಿಂತ ಮುಂಚೆ ಕಾಲೆತ್ಕೊಂಡ್ಬಿಡ್ತೀನಿಲ್ಲ ಅನ್ನೋ ಯೋಚನೆ. ನೀವ್ ಯಾಕೆ ಇವ್ರು ಕಾಳಾಕ್ಬೇಕು? ಶಂಕರೇಶ್ವರ, ನಿಮ್ಗೆ ಹಂಗ್ ಕೇಳಿಸ್ಬಿಡ್ತಾ? ನಂಗೆ ಏಳ್ನೇ ಇಲ್ವಲ್ಲ. ಇನ್ನೆಂಗ್ ಹೇಳಿದ್ರಿ? ಅಣ್ಣಪ್ಪನವ್ರೆ, ನಾ ಹೇಳ್ದದು ನಿಮ್ಮೆಲ್ಲರ ಜೊತೆಗೂ ಆರಾಮಾಗಿರೋ ಅಂದ್ಕೊಂಡ್ರೆ ಅಷ್ಟೆಲ್ಲ ಯಮರಾಜ ಬಂದು ನನ್ನ ಎತ್ತಕೊಂಡು ಹೋಗ್ಬಿಡ್ತಾನಲ್ಲ ಅಂತ. ಈ ಸುರ್ಸುರ್ ಬತ್ತಿ, ಸುಳ್ಳು ಹೇಳೋದನ್ನ ನಿಮ್ಮಿಂದ ಕಲಿಬೇಕು ನೋಡಿ. ಪಕ್ಕದಲ್ಲೇ ಕೂತ್ಕೊಂಡು ನೀವು ಹೇಳಿದ್ದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದೀನಿ, ನನ್ ಮುಂದೆ ಕತೆ ಕಟ್ತೀರಾ? ಜಾನಿ ಅವ್ರೆ, ನಮ್ ಬಾವ ಹಂಗೆಲ್ಲ ಸುಳ್ಳು ಹೇಳಲ್ಲ ಅನ್ನಿ. ಸರಿ ಬಿಡಿ ಪಾರ್ವರೆ, ನೀವು ಹೇಳಿದ್ಮೇಲೆ ನಂಬ್ತೀನಿ. ಮಧುರ ಅವ್ರೆ, ನಿಮಗ್ ಕೈ ಮುಗ್ದು ಕೇಳ್ಕೊತೀನಿ. ಆ ಶಾಸ್ತ್ರಿಗಳು ಹೇಳ್ದಂಗೆ ಒಂದ್ 5 ದಿನ ನಮ್ ಬಾಬನ್ ಜೊತೆಗಿದ್ದು ನನ್ ಮಾಂಗಲ್ಯನ ಉಳಿಸ್ಕೊಡಿ. ಅಂದ್ರೆ ನಮ್ಮ ಅಕ್ಕನ ಮಾಂಗಲ್ಯನ ಉಳಿಸ್ಕೊಡಿ ಅಂತ ಹೇಳ್ದಿ. ಪಾರು, ನೀನೇನೋ ತಲೆ ಕೆಡ್ಸ್ಕೋಬೇಡ. ನಾನು ಆ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊತೀನಿ. ಹೇಳಮ್ಮ, ಏನು ತಿಥಿನ, ನಾಮಕರಣನ ಅಥವಾ ಜುಟ್ಟು ಬಿಡಿಸ್ಬೇಕಾ? ಶಾಸ್ತ್ರಿಗಳೇ, ನಂಗೆ ಸದ್ಯಕ್ಕೆ ಅದ್ಯಾವುದು ಬೇಡ. ನಿನ್ನ ಗ್ರಹಗತಿ ಬಗ್ಗೆ ತಿಳ್ಕೊಬೇಕಾಗಿತ್ತು ನಮ್ಮ. ನನ್ನ ಗ್ರಹಗತಿಗಳ ಬಗ್ಗೆ ಬೇಡ.
ಆದ್ರೆ ನೀವು ನಮ್ ಶ್ರೀರಾಮಚಂದ್ರ ಗೌಡ್ರ ಬಗ್ಗೆ ಹೇಳಿದ ಭವಿಷ್ಯ ನಿಜಾನಾ? ಮಧುರ ಅವ್ರೆ, ಶ್ರೀರಾಮಚಂದ್ರ ಗೌಡ ಅಂತ ಉದ್ದು ಕೇಳಿ ಯಾಕೆ ಬಾಯಿ ನೋಡ್ಸ್ಕೊಂಡಾರಿ? ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಮ್ ಗೌಡ್ರ ಬಗ್ಗೆ ಹೇಳಿದ್ದೆಲ್ಲ ದಿಟ್ಟುವ ಅಂತ ಕೇಳ್ಕೊಂಬಿಡಿ. ಬಾವಾ ಅವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬೇಡಿ, ಒಸಿ ತೆಪ್ಪ ಕುತ್ಕೊಳ್ಳಿ. ಅಮ್ಮ, ನೀನು ಯಾವ್ದಾದ್ರು ಫಿಶ್ ಮಾರ್ಕೆಟಿಂದ ಫೋನ್ ಮಾಡ್ತಾ ಇದೆಯಾ? ನಮ್ಮ ಮನೆಯಿಂದನೇ ಫೋನ್ ಮಾಡ್ತಿದ್ದೀನಿ. ಮತ್ತೆ ಮೀನುಗಳಿಗೋಸ್ಕರ ನಾಯಿಗಳು ಕಚ್ಚಾಡ್ದಂಗೆ ಕಚ್ಚಾಡ್ತಿತ್ತಲ್ಲ ಶಬ್ದ, ಅದಕ್ಕೋಸ್ಕರ ಕೇಳಿದೆ. ಆ ವಿಷಯ ಬಿಡಿ ಶಾಸ್ತ್ರಿಗಳೇ, ನೀವ್ ಹೇಳಿರೋ ಪ್ರಕಾರ ಗೌಡ್ರ ಜೊತೆ ಬೇರೆ ಯಾವ್ದಾದ್ರು ಹುಡುಗಿ 5 ದಿನ ಹೆಂಡತಿಯಾಗಿರ್ಲೇಬೇಕಾ? ನೋಡಮ್ಮ, ಅವನಿಗೆ ಯಮಕಂಟಕ ಇರೋದು ನಿತ್ಯ ಸತ್ಯ. ಆದರೆ ಹುಡುಗಿನೇ ಅವನ ಹೆಂಡತಿ ಆಗಿರ್ಬೇಕು ಅಂತ ಏನೂ ಇಲ್ಲಮ್ಮ. ಮತ್ತೆ ಹುಡುಗನಿಗೆ ವಿಗ್ ಹಾಕಿ ಮ್ಯಾಕ್ಸ್ ಹಾಕ್ಬಿಟ್ಟು ಅವನ ಜೊತೆ ಫಿಕ್ಸ್ ಮಾಡಿಬಿಟ್ರೆ ಆ ಯಮ ಸಹಿತ ಅವನ ಸುದ್ದಿಗೆ ಬರೋದಿಲ್ಲ. ನನಗ್ ಬೇಕಾಗಿದ್ದ ಇನ್ಫಾರ್ಮೇಶನ್ ಸಿಕ್ತು. ಮತ್ತೇನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ. ಶಾಸ್ತ್ರಿಗಳು ಏನಂದ್ರು ಮಧು? ಜಾನಿ, ಗೌಡ್ರು ಹೇಳ್ದಾಗೆ ಅವ್ರಿಗೆ ಯಮಕಂಟಕ ಇರೋದು ನಿಜ ಅಂತೆ. ಮಧುರ ಅವ್ರೆ, ನಾ ಹೇಳಲಿಲ್ವಾ? ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ. ಬನ್ನಿ, ಈ ಅಮ್ಮ ಬರೋಕ್ಕಿಂತ ಮುಂಚೆ 5 ದಿನ ಗಂಡ ಹೆಂಡ್ರಾಗಿ ಒಟ್ಟಿಗೆ ಇದ್ಬಿಡೋ. ಗೌಡ್ರೆ, ಅಷ್ಟೊಂದು ಅರ್ಜೆಂಟ್ ಬೇಡ, ಸ್ವಲ್ಪ ಪೇಷನ್ಸ್ ಇರ್ಲಿ. ಶಾಸ್ತ್ರಿಗಳು ಬೇರೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಏನಂತೆ ಮಧುರವ್ರೆ, ನಾನಿರ್ಬೋದಂತ? ನಿಮ್ಗೆ ಸ್ವಲ್ಪ ಪೇಷನ್ಸ್ ಕಡಿಮೆನೆ. ಗೌಡ್ರು ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಹುಡ್ಗಿನೇ ಅವ್ರ ಹೆಂಡತಿಯಾಗಿ ಇರ್ಬೇಕು ಅಂತ ಏನಿಲ್ವಂತೆ. ಹುಡ್ಗಂಗೆ ಹುಡ್ಗಿ ವೇಷ ಹಾಕಿ ಅವ್ರ ಜೊತೆ ಇರಿಸ್ಬೋದಂತೆ. ಅಂದ್ರೆ ಅವಳಲ್ಲ ಅವನು ಅನ್ನೋ ತರ. ಎಕ್ಸಾಕ್ಟ್ಲಿ. ಅಂತವ್ರು ಯಾರು ಸಿಗ್ತಾರಮ್ಮ? ಬೇರೆ ಯಾರೋ ಯಾಕೆ, ನೀವೇ ಇದ್ದೀರಲ್ಲ. ಮಧು, ದಿಸ್ ಇಸ್ ಟೂ ಮಚ್. ನಾನು ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತೀರಿ? ಮೀಸೆ ತೆಗೆದ್ರೆ ಸೇಮ್ ಹುಡ್ಗಿನೇ. ಶಂಕರೇಶ್ವರ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೆ ಅಂತ ಈ ಜನ್ಮದಲ್ಲಿ ಅಮ್ಮ ಕಂಟಕ ಕೊಟ್ಬಿಟ್ಟೆಪ್ಪ. ಕೊಡೋದು ಕೊಟ್ಟೆ, ಅದು ಕಳಿಬೇಕು ಅಂದರೆ ಮಧುರ ಅವರೇ ನನ್ನ ಹೆಂಡ್ರಾಗಿ ಬರಬೇಕು ಅನ್ನೋದು ಬಿಟ್ಬಿಟ್ಟು ಗಂಡಸು ಹೆಂಗ್ಸಾಗಿ ಬಂದ್ರು ನಡೆಯುತ್ತೆ ಅಂತ ಯಾಕೆ ಬತ್ತಿ ಇಟ್ಟೆ? ಅಣ್ಣಪ್ಪನವ್ರನ್ನ ಹೆಂಗ್ಸು ಅನ್ಕೊಂಡು ದಂಡಲ್ಲಿ ಮನೆ ಕಳೋದು ಹೆಂಗೆಪ್ಪ? ತಂದೆ, ಈಗಲೂ ನನ್ನ ಮೇಲೆ ಕರುಣೆ ತೋರಿಸಿ ಮಧುರ ಅವರೇ ನನ್ನ ಹೆಂಡ್ರಾಗಿ ಬರೋ ಥರ ಮಾಡಪ್ಪ. ನಿನಗೆ 100 ತೆಂಗಿನಕಾಯಿ ಮಾಡತ್ತೀನಿ. ಗೌಡ್ರೆ, ಹಾಲು ಕೊಡಿರಿ. ಮಧುರ ಅವರೇ, ನೀವು ಹಾಲು ತಗೊಂಬಂದ್ಬಿಟ್ರಿ. ಗೌಡ್ರೆ, ಜಾನಿಗೆ ಹೆಣ್ಣಿನ ವಿಷಯನ ಹಾಕ್ಸ್ಬೋದು, ಅದು ಅವ್ರ ಗಂಡಸನೋ ವಿಷಯನ ದೇವರಿಂದ ಮುಚ್ಚಿಡಕ್ಕಾಗತ್ತಾ? ಆಗಲ್ಲ ಕಂಬುಡಿ. ಜಾನಿನೂ ಹೆಣ್ಣಿನ ವೇಷ ಹಾಕೋಕ್ಕೆ ತರಲೆ ಮಾಡ್ತಿದ್ರು. ನಾವು ಬಲವಂತವಾಗಿ ಅವ್ರಿಗೆ ಹೆಣ್ಣಿನ ವೇಷ ಹಾಕ್ಸೋದು, ನಾವು ಮಾಡೋ ನಾಟಕ ಎಲ್ಲ ಯಮ್ಮಂಗೆ ಗೊತ್ತಾಗಿ ನಿಮಗೆ ತೊಂದರೆ ಮಾಡೋದು, ಇಷ್ಟೆಲ್ಲ ಪ್ರಾಬ್ಲಮ್ ಯಾಕೆ ಅಂತ ನಾನೇ ನಿಮ್ಮ ಹೆಂಡತಿಯಾಗಿ ಬಂದ್ಬಿಟ್ಟೆ. ಮಧುರ ಅವರೇ, ನಿಮ್ಗೆ ನನ್ನ ಮೇಲೆ ಇಪ್ಪಟ್ಟಿ ಪ್ರೀತಿ ಅದ ಅಂತ ಇವತ್ತೇ ಗೊತ್ತಾದ್ದು. ಅದು ಯಾವತ್ತೋ ಇತ್ತು, ಆದರೆ ತೋರಿಸ್ಕೊಳ್ಳೋ ಅವಕಾಶ ಇವತ್ತು ಸಿಕ್ಕಿದೆ. ತಗೊಳ್ಳಿ, ಹಾಲು ಕೊಡಿ. ಕುಡಿಸಿರಿ. ನೆಪ್ನೋರಿ, ಏನು ಇಪ್ಪಟ್ಟಿ ಅಸಹ್ಯವಾಗಿ ಕಾಣ್ತಾ ಇದ್ದಾರಿ? ಗೌಡ್ರೆ, ಏನು ಹೋಗ್ಲಿ ಪಾಪ, ಪ್ರಾಣ ಉಳಿಸೋಣ ಅಂತ ಈ ವೇಷ ಹಾಕೊಂಬಂದ್ರೆ ನನಗೆ ಅಸಹ್ಯ ಅಂತೀರಾ? ಸೀಳ್ನಾಗ ಸೀರೆ ಉಡಿಸ್ದಂಗದೆ ಅಸಹ್ಯ ಅಂದೆ ತಬ್ಕ ಮುದ್ದಾಡಕ್ಕದ್ದ. ಇವ್ರಿಗೋಸ್ಕರ ನಾನು ನನ್ನ ಮೀಸೆ ತೆಗೆದು ಈ ವೇಷ ಹಾಕೊಂಡ್ಬಂದ್ರು ಒಳ್ಳೆ ಮರ್ಯಾದೆನೆ ಸಿಕ್ತು. ಎಣ್ಣೆ ಅಪ್ಪನವ್ರನ್ನ ಗಂಡ್ಸಾಗಿದ್ದಾಗಲೇ ನೋಡೋದು ಕಷ್ಟ. ಎಣ್ಣೆ ಆಗ್ಬಿಟ್ಮೇಲಂತೂ ಉಂಡ ಬೆಲ್ಲದಲ್ಲಿ ಕಲ್ ಸಿಕ್ತಂಗ ಆಗ್ಬಿಟ್ಟದೆ. ಅಡಕೆ ಕಬ್ಬುಲ
ಯಾಕಡೆ ಗುದ್ದೆ? ಗುದ್ದಿದ್ ನಾನಲ್ಲ, ಗಾಡಿ ಒಂದು ಪೆಗ್ ಜಾಸ್ತಿ ಆಗೋಯ್ತು, ಅದಕ್ಕೆ ಎಲ್ಲೆಲ್ಲ ಗುದ್ಬಿಟ್ಟೆ. ಅದು ನಿನಗೆ ನೆಟ್ ಗಾಡಿ ಓಡ್ಸಕ್ಕೆ ಬರಲ್ಲ, ಕುಡ್ಕೊಂಬೇರೆ ಗಾಡಿ ಓಡ್ಸ್ಕೊಂಡ್ ಬಂದಿದೆಯಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ನೋ ಫೀಲಿಂಗ್ ಅಲ್ಲೇ ಕುಡ್ದು ಗಾಡಿ ಓಡ್ಸೋದನ್ನ ಕಲಿತಾ ಇದ್ದೆ. ಅಡ ಕೆಕ್ಕಬುಲ, ಇಷ್ಟೊತ್ನಾಗ ಕುಡ್ದು ಬಿಟ್ಟು ಗಾಡಿ ಓಡ್ಸೋದು ಅಪರಾಧ ಅಂತ ನಿನ್ಗೆ ಗೊತ್ತಿಲ್ವಾ? ಹುಡುಗರಿಗೆ ನಾವು ಬೇರೆ ರೂಲ್ಸ್ ಮಾಡಿದೀವಿ. ಏನಪ್ಪ ಅದು? ನಾವು ಕುಡ್ಕೊಂಡು ಗಾಡಿ ಓಡಿಸ್ಬೇಕಾರೆ ನಿಮ್ಮಂತವ್ರ ಅಡ್ಡ ಬರಬಾರ್ದು ಅಂತ. ಅಡ ಕೆಕ್ಕಬುಲ, ನಿನ್ನ ಬೋಳ ಬುಂಡ ಮೇಲೆ ದ್ವಾಸೆ ಒಯ್ಯ, ಇದನ್ನ ಬ್ಯಾರೆ ಯಾವಂತಾರ 7 ಬುಟ್ಟ ತೊಣಪ ತಕೊಂಡ್ ಬುಂಡ ಬಿಚ್ಚಾಕ್ ಬಿಡ್ತಾನೆ. ಅದಕ್ಕೆ ಗೌಡ್ರೆ, ನಾನು ಇದುವರೆಗೂ ಯಾರಿಗೂ ಹೇಳಿಲ್ಲ. ಗೌಡ್ರೆ, ನೀವು ಇಷ್ಟೊತ್ತಲ್ಲಿ ಯಾಕೆ ಆಚೆ ಬಂದ್ರಿ? ಯಾನ ಅಂತ ಏಳಡ ಕೆಕ್ಕಬುಲ, ಕೂತ್ಕೊಂಡ್ರೆ ಕೂತ್ಕೊಳ್ಳಕ್ಕಾಗಲ್ಲ, ಮನಿ ಕಂಡ್ರೆ ಮನಿ ಕಳಕ್ಕಾಗಲ್ಲ, ಚುಚ್ಚುತ್ತೆ. ಯಾಕೆ ಗೌಡ್ರೆ, ಮೂಲೆ ವ್ಯಾಧಿನ? ಅದಾಗಿದ್ರು ಸಹಿಸ್ಕೊಂಡ್ಬಿಡ್ತಿದ್ವಿ ಕೂಡ, ಯಮ ಕಂಟಕ ಶುರು ಆಗ್ಬಿಟ್ಟದೆ. ಯಮಕಂಟಕನ? ಹ್ಞೂ ಕೂಡ, ಅವ ಎಷ್ಟೊತ್ತಂಗ ಬಂದು ಕರ್ಕೊಂಡು ಹೋಯ್ತಾನೆ ಅಂತ ಹೇಳಕ್ಕಾಗಲ್ಲ. ಎಲ್ಲಿಗೆ ಗೌಡ್ರೆ? ಕ್ವಾಣ ಒಳಕ. ಕೋಣೆ ಒಳಗೆ ಯಮ ಬಂದು ಕರ್ಕೊಂಡು ಹೋಗ್ತಾನ? ಯಮ ಬಂದು ಯಮಲೋಕಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೆ ಅಕ್ಕಪ್ಪಳ ಮೊದ್ಲೇ ಶಾನೆ ಎದುರ್ಕೊಂಡ್ಬಿಟ್ಟಿನಿ, ಇನ್ನೊಸಿ ಎದುರಿಸ್ಬೇಡ ಕೂಡ. ಗೌಡ್ರೆ, ನಿಮ್ಮ ಅಂಕಲ್ ಬಂದ್ರು, ನಿಮ್ಮ ಸಮಯ ಈಗ ಶುರು. ಮುಂದಿನ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ರೆ ಕಷ್ಟ ಸುಖ ಮಾತಾಡ್ಕೊಳ್ಳೋಣ. ಗುಡ್ ಬೈ. ನನ್ನನ್ನು ಈ ಕೋಲದಲ್ಲಿ ನೋಡಿದರೆ ಯಾವ ಪೆಟ್ಕಮ್ಮಿ ಆದರೂ ಯಮ ಅಂತ ಹೇಳಿ ತಿಳ್ಕೊಳ್ಬೇಕು. ಅದು ಯಾರೋ ಪಟ್ಟಿಂಗ್ ನನಗೊಂದು ಸ್ಕ್ರಿಪ್ಟ್ ತಂದು ಕೊಡ್ತೇನೆ ಅಂತ ಹೇಳಿದ, ಅವನು ಇಷ್ಟೊತ್ತಾದರೂ ಬರಲಿಲ್ಲಲ್ಲ. ತೊಂದರೆ ಇಲ್ಲ, ಅವನು ಬರುವವರೆಗೂ ನಗುದನ್ನೇ ಪ್ರಾಕ್ಟೀಸ್ ಮಾಡ್ತಾನೆ. ಅಣ್ಣಪ್ಪರೆ, ಅಣ್ಣಪ್ಪರೆ, ಸುಮ್ಮನೆ ಮಲ್ಕೊಂಡ್ರೆ ಸರಿ. ಅಣ್ಣಪ್ಪರೆ, ಪಾಪ ಮಾಡ್ಕೋಬೇಡಿ, ಆಗ್ಲಿ ಅಂದದಕ್ಕೆ ಸಾರಿ. ಕೋಪ ಬಂದಾಗ ಮೈಮುಟ್ ಮಾತಾಡ್ಸೋದಕ್ಕೆ ನಾನು ಪುಟ್ಮಲ್ಲಿ ಇವರು ಅನ್ಕೊಂಡ್ರಿ. ಸುಮ್ಮನೆ ಮಲ್ಕೊಂಡ್ರೆ ಸರಿ, ಇಲ್ಲ ಕತ್ತೆ ಒದ್ದಂಗೆ ಒದ್ದು ಬಿಡ್ತೀನಿ. ಬಿದ್ಕೊಳ್ರಿ ಸುಮ್ಮನೆ. ಜಾನಿಯವರೇ, ಹೆಂಗಿತ್ತು ನಿಮ್ಮ ಮೊದಲನೇ ರಾತ್ರಿ? ಅಂದ್ರೆ ನೀವು ಹೆಣ್ಣಿನ ವೇಷ ಹಾಕೊಂಡು ಇದು ನಿಮ್ಮ ಮೊದಲನೇ ರಾತ್ರಿ ಅಲ್ವಾ, ಅದಕ್ಕೆ ಹಂಗೆ ಕೇಳ್ದಿ. ಬಾರು ಅವ್ರೆ, ದೋಸೆ ಬಿಸಿ ಇಲ್ಲ ಅಂತ ಚಟ್ನಿ ಬಿಸಿ ಮಾಡ್ಕೊಂಡು ತಿನ್ನಕ್ಕಾಗತ್ತಾ? ಹಂಗಂದ್ರೆ ಅಂದ್ರೆ ಹೆಣ್ಣಿನ ವೇಷ ಹಾಕಿದ ಕೂಡಲೇ ಗಂಡು ಹೆಣ್ಣಾಗಕ್ಕಾಗತ್ತಾ ಅಂದೆ. ಆದ್ರೂ ನೀವ್ ಯಾವ ಹೆಣ್ಣಿಗೇನ್ ಕಡಿಮೆ ಇಲ್ಲ ಕಂಪುಡಿ, ಅಷ್ಟು ಪಪ್ಪರ ಕಾಣಿಸ್ತಾ ಇದ್ದೀರಿ. ಬಾರು ಅವ್ರೆ, ಅದು ಪಾಪರಲ್ಲ, ಸೂಪರ್. ಜಾಡ. ಬಾರು ಅವ್ರೆ, ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇರೋದು ನಿಮ್ಗೋಸ್ಕರ. ಥ್ಯಾಂಕ್ಸ್ ಜಾನಿ ಅವರೇ. ನಮ್ ಬಾವ ಎದ್ದಿದ್ದಾರೋ ಮಲ್ಗಿದ್ದಾರೋ? ಚಂಬೇಲಿ, ಚಂಬೇಲಿ. ಬಾವ, ಯಾರ ನೀವು ಚಂಬೇಲಿ ಅಂದಿದ್ದ? ಅಯ್ಯೋ, ಅದು ನಿದ್ಗಂಡ್ಲಿ ಜುಲಾಬಿ ಏನಕ್ ಹೋಗಿ ಚಂಬೇಲಿ ಅಂತ ಕರೆದ್ಬಿಟ್ಟಿ, ಕ್ಷಮಿಸ್ಬಿಡಿ. ಈ ಗೌಡ್ರೆ, ಕ್ಷಮಿಸೋ ಮಾತಲ್ಲಿರ್ಲಿ, ನೀವ್ ಯಾರನ್ನ ಜಿಲೇಬಿ ಅಂತ ಕರೆದಿದ್ದು ಹೇಳಿ. ರಾತ್ರಿ ನಡೆದಿರೋ ತುಂಟಾಟನ ಮತ್ತಿಲ್ಲ ಕಳ್ಳಿ, ನಾನು ನಿನ್ನ ಜುಲಾಬಿ ಅಂತ ಕರೆದಿದ್ದು ಯಾರನ್ನ ಕರೀಲಿ? ಈ ಗೌಡ್ರೆ, ನನ್ನ ಜಿಲೇಬಿ ಅಂತ ಕರೆದಕ್ಕೆ ನಾನೇ ನಿಜವಾದ ಹುಡುಗಿ ಏನ್ರಿ? ನೀವು ನಿಜವಾದ ಹುಡುಗ ಅಂತ ಯಮ್ಮದೇವನು ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಅಷ್ಟು ಸ್ವೀಟಾಗಿ ಕರೆದ. ಜಿಲೇಬಿ ಅಂತ ಕರೆದಕ್ಕೆ ನಾನೇ ನಿಜವಾದ ಹುಡುಗಿ ಏನ್ರಿ? ನೀವು ನಿಜವಾದ ಹುಡುಗ ಅಂತ ಯಮ್ಮದೇವನು ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಅಷ್ಟು ಸ್ವೀಟಾಗಿ ಕರೆದದು. ಹೌದು ಜಾನಿ ಅವರೇ, ಯಮ ಯಾವ ಹೊತ್ನಲ್ಲಿ ಬೇಕಾದ್ರೂ ಬಂದು ನಮ್ಮ ಬಾವನ್ ನೋಡ್ಬೋದು. ಅದಕ್ಕೆ ನೀವು ಎಲ್ಲ ಹೊತ್ನಲ್ಲೂ ನಮ್ಮ ಬಾವನ್ ಜೊತೆ ನಿಜವಾದ ಹೆಂಡತಿಯಾಗೆ ಇದ್ಬಿಡಿ. ಊರಿಗೆ ಹೆಂಡತಿ ತರ ಇರೋದ್ರ ಬದಲು ನನಗೆ ಗಂಡ ಆಗಿರೋಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಂದ್ರೆ ನೀವು ಹೇಳೋದಾಗಿದ್ಲು ನಾವು ನಿಜವಾದ ಗಂಡ ಹೆಂಡತಿ ತರನೇ ಇದೀವಿ ಅಲ್ವೇನ್ರಿ? ಆಯ್ತು, ಒಳಕ್ ಹೋಗಂಬ ಜಿಲೇಬಿ. ಈ ಗೌಡ್ರೆ, ನನ್ನ ಜಿಲೇಬಿ ಅಂತ ಕರಿಬಿಡಿ. ಪಾಪ ನಮ್ಮ ಬಾವ ನಿಮ್ನ ಪಿರುತಿಯಿಂದ ಕರಿತಾವ್ರೆ, ಕರೀಲಿ ಬಿಡಿ. ಬಾರು ಅವ್ರೆ, ಪ್ರೀತಿಯಿಂದ ಕರೆಯೋದಾದ್ರೆ ಚಿನ್ನ ರನ್ನ ಅಂತ ಕರೀಲಿ. ಅದ್ ಬಿಟ್ಟು ಈ ಜಿಲೇಬಿ ಜಾಂಗೀರೆಲ್ಲ ನನಗೆ ಇಷ್ಟ ಆಗಲ್ಲ. ಆಯ್ತು, ನೀ ಕೋಪ ಮಾಡ್ಕೋಬೇಡ ಚಿನ್ನ. ನೀ ಕೋಪ ಮಾಡ್ಕೊಂಡ್ರೆ ಸೀಳು ಮಡಕೆಗೆ ಸುಣ್ಣ ಹೊಡೆದಂಗೆ ಇರ್ತದೆ. ಆಯ್ತು, ನಾನು ಬರ್ತೀನಿ, ನೀವು ಒಳಗೋಗಿರಿ. ನಾವೊಬ್ಬನು ಒಳಕ್ಕೆ ಹೋಗಿ ಏನು ಮಾಡಲಿ? ನೀನು ಬಂದು ನೀರ್ಗಿರು ಇಕ್ಕೊಂಡು ತಿಂಡಿ ರೆಡಿ ಮಾಡಿಕೊಡು.
ಎಕ್ಸ್ಕ್ಯೂಸ್ ಮೀ, ನಾನು ಕೆಲಸ ಮಾಡೋದೇನಿದ್ರು ನಮ್ಮ ಮನೇಲಿ ಮಾತ್ರ, ನಿಮ್ಮ ಮನೇಲಿ ಅಲ್ಲ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ನನಗೂ ಸೇರಿಸಿ ತಿಂಡಿ ಮಾಡಿ ಇಟ್ಟಿರಿ. ಹಂಗ್ ಮಾಡೋದು ಯಮನು ಗೊತ್ತಾಗ್ಬಿಟ್ರೆ ನನ್ನ ಡುಮ್ ಅನಿಸ್ಬಿಡ್ತಾನೆ. ಹೌದು ಜಾನಿ ಅವರೇ, ಹಂಗೆಲ್ಲ ಆಗ್ಬಾರ್ದಲ್ವಾ? ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಬಾವಂಗ್ ತಿಂಡಿ ಮಾಡ್ಕೊಡಿ. ಆಯ್ತು ಪಾರವ್ರೆ, ನೀವು ಹೇಳಿದಿರಂತ ತಿಂಡಿ ಮಾಡ್ಕೊಡ್ತೀನಿ. ಆದ್ರೆ ಇವರು ತಪ್ಕೊಳಕ್ಕೆ ಮುತ್ಕೊಳಕ್ ಬರಬಾರ್ದು ಅಂತ ಹೇಳಿ. ಗೌಡ್ರ, ಅಣ್ಣಪ್ಪನವ್ರೆ ತಿಂಡಿ ಏನು ಮಾಡ್ತಾ ಇದ್ದಾರಿ? ಏನೋ ಒಂದು ಮಾಡ್ತಿದ್ದೀನಿ, ಆದ್ಮೇಲೆ ಹೆಸರಿಡ್ತೀನಿ. ಮಾಡ್ತಿದಾರಿ ಯಾಕಂದ್ರೆ ನೀವು ಅಡುಗಮ್ಮನಿಗೆ ಮೀಸಲಾಗಿರೋ ಗಂಡ್ಸಲ್ವಾ? ಈ ಗೌಡ್ರೆ, ನಿಮ್ಮ ಯಾವ ಹೊಗಳಿಕೆ ತೆಗಳಿಕೆಗಳನ್ನ ಸ್ವೀಕರಿಸೋ ಮೂಡಲ್ ನಾನಿಲ್ಲ. ಸುಮ್ಮನೆ ಜಾಗ ಖಾಲಿ ಮಾಡಿ. ತೊಂದರೆ ಇಲ್ಲ, ಉಪ್ಪು ಖಾರನೆಲ್ಲ ನೋಡ್ಕೊಂಡು ಸರಿಯಾಗಿ ಹಾಕಿ. ಅದೆಲ್ಲ ನಾನು ಸರಿಯಾಗಿ ಹಾಕಿರ್ತೀನಿ ರೀ, ಬೇಕಿದ್ರೆ ನೋಡಿ. ತಿಂಡಿನ ತಿನ್ಬೇಕು ಅಂತ ಮಾಡಿದಾರೆ, ತಿನ್ಬಾರ್ದು ಅಂತ ಮಾಡಿದಾರೆ. ರಾಶಿ ಉಪ್ಪು ಸುರಿದಿಟ್ಟಿದಾರಲ್ಲ. ನಾನು ಮಾಡೋದೇ ಹಿಂಗೆ, ಬೇಕಿದ್ರೆ ತಿನ್ನಿ, ಬೇಡ ಅಂದ್ರೂ ತಿನ್ನಿ. ಅಣ್ಣಪ್ಪನವ್ರೆ ನನ್ನ ಏನ್ ಅನ್ಕೊಂಡ್ಬಿಟ್ಟಿದಾರಿ? ಮಾಡಿದ್ದನ್ನ ತಿನ್ಕೊಂಡು ತಿರ್ಗೋ ವೇಸ್ಟ್ ಮಾಡಿ ಅನ್ಕೊಂಡಿದೀನಿ. ಕಿರ್ಚಬೇಡಿ, ಮಾಡ್ತಿರೋದೇ ಧರ್ಮಕ್ಕೆ, ಕಿರ್ಚಿದ್ರೆ ಅದನ್ನು ಮಾಡಲ್ಲ. ಜೀ ಗೌಡ್ರೆ, ಯಾಕೆ ರಿಂಗಾಡ್ತಿದ್ರ? ಹುಜ್ಗಿ ಚಿಡಿತೇನ್ರಿ? ಪ್ರೀತಿ ಬಂದಟ್ಕಲೆ ತೋರಿಸ್ಬಿಡ್ಬೇಕು, ಇಲ್ಲ ನನ್ ಸ್ಥಿತಿ ಆಗ್ಬಿಡ್ತದೆ. ಸ್ವಲ್ಪ ಹೊತ್ತೇನಾದ್ರು ನಾನು ಇಲ್ಲೇ ಇದ್ರೆ ನನ್ನನ್ನು ತವ್ರ ಮನೆ ಕಳಿಸ್ಬಿಡ್ತೀರ. ಆಗಲ್ಲ ಆಗಲ್ಲ, ನನ್ ಕೈಲ ಗೌಡ್ರ ಜೊತೆ ಇರೋದಕ್ಕಾಗಲ್ಲ. ಏನಾಯ್ತು ಜಾನಿ? ಗೌಡ್ರ ಏನ್ ಮಾಡಿದ್ರು? ಏನು ಅಂತ ಹೇಳಿ ಮದು, ಅದನ್ನ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ನೋಡಕ್ಕೆ ಅಸಹ್ಯವಾಗಿದ್ರಿ, ಇನ್ನೊಳಕ್ಕೆ ಕಸೆ ಪಟ್ಕೊಂಡಿರಿ ಯೋಳಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಈ ವೇಷದಲ್ಲಿ ಅವ್ರ ಜೊತೆಲಿದ್ರೆ ನನ್ನನ್ನೇ ನಿಜವಾದ ಹುಡುಗಿ ಅನ್ನೋ ತರ ಗಟ್ಟಿಯಾಗಿ ತಪ್ಕೊಂಡು ಕೆನ್ನೆ ಕಿತ್ತೋಗೋ ತರ ಒತ್ತಿ ಒತ್ತಿ ಮುತ್ಕೊಡ್ತಾರೆ. ಪಾಪ ಕುಟುಂಬಲ್ಲಿಯವರು ಅವ್ರ ಕಾಟನದ್ದು ಹೇಗೆ ಸಹಿಸ್ಕೊಂಡಿದ್ರು. ಈಗ ನಾನು ಸಹಿಸ್ಕೊಂಡಿಲ್ವಾ? ಅಂದ್ರೆ ನಮ್ಮ ಬಾಬಾ ನನ್ನ ಹತ್ರ ಹಂಗೆಲ್ಲ ನಡ್ಕೊಂಡಿಲ್ಲ ಅಂತ ಹೇಳ್ತಿ. ನಿಮ್ ಜೊತೆ ನಡ್ಕೊಂಡಿಲ್ಲ, ನನ್ ಜೊತೆ ನಡ್ಕೊಂಡಿದಾರಲ್ಲ. ಜಾನಿ, ಗೌಡ್ರು ಬರೀ ಮುತ್ಕೊಟ್ರ ಅಥವಾ ಒಂದ್ ಹೆಜ್ಜೆ ಮುಂದೆ ಹೋಗಿ? ಇನ್ನೊಂದ್ ನಿಮಿಷ ಅಲ್ಲೇ ಇದ್ದಿದ್ರೆ 5 ಹೆಜ್ಜೆ ಮುಂದೆ ಇಟ್ಬಿಟ್ರವ್ರು. ನಮ್ಮ ಬಾವ ಅಂತವ್ರೆಲ್ಲ ಅಲ್ಲ ಕಂಬುಡಿ. ಯಮ ಕಂಟಕಕ್ಕೆ ಎದ್ರುಕೊಂಡು ಆ ಯಮನ್ ಕಣ್ಣಿಗೆ ನೀವಿಬ್ರು ನಿಜವಾದ ಗಂಡ ಹೆಂಡತಿ ತರ ಕಾಣ್ಬೇಕಲ್ವಾ, ಅದಕ್ಕೆ ಹಂಗ್ ಮಾಡಿರ್ತಾರೆ. ಪಾರೋರೆ, ಹಾಗಂತ ಅವ್ರ ಕಾಟನ್ನು ಎಷ್ಟು ಅಂತ ಸಹಿಸ್ಕೊಳಕಾಗುತ್ತೆ ಹೇಳಿ? ಇನ್ನು 5 ದಿನ ಸಹಿಸ್ಕೊಂಬಿಡಿ, ನೀವು ಗಂಡ್ಸೆ ಅಲ್ವಾ? ಹೌದು ಜಾನಿ, ನೀವ್ ಇಷ್ಟೊಂದು ಹೆದರ್ಕೊಳ್ಳೋದಕ್ಕೆ ನೀವೆಲ್ಲ ಅಂಬಲೇನಾ? ಬಾಲ್ಯದಿಂದಲೇ ಬಾಲ ಒಂದಿಲ್ದೆ ಬೆಳೆದಿರೋ ಬಾಲಕ ನೀವು. ನಿಮಗ್ ಯಾಕೆ ಭಯ ಅಂತೀನಿ? ತುಂಬಾ ಹೆದರ್ಕೊಂಡ್ರೆ ನನ್ನ ಗಂಡಸ್ತನದ ಬಗ್ಗೆನೇ ಅನುಮಾನ ಪಡೋ ಸೀನ್ ಇದೆ. ಏನ್ ಯೋಚನೆ ಮಾಡ್ತಿದ್ರಾ? ನೀವಿಬ್ರು ಮಾತು ಕೇಳಿ ನನ್ಗೊಂಥರ ಧೈರ್ಯ ಬಂತಮ್ಮ. ಹಂಗಂದಿರಿಯ? ಇದೇ ಧೈರ್ಯದಲ್ಲಿ ನಮ್ಮ ಅಟ್ಟಿ ಚೊರಿಕ್ ಹೋಗಿ ನಮ್ಮ ಬಾವನ್ ಚಂದಂಗ್ ನೋಡ್ಕೊಳ್ಳಿ. ಹೋಗ್ತೀನಿ, ಧೈರ್ಯವಾಗಿ ಹೋಗ್ತೀನಿ. ಹಲೋ ಭಾವುಕ ನಟ, ತುಂಬಾ ಆವೇಶಕ್ಕೆ ಒಳಗಾಗ್ಬೇಡಿ, ಅಸಹ್ಯವಾಗಿ ಕಾಣ್ತಿದ್ದೀರಾ, ಹೊರಡಿ. Hi, sweetheart. What's your sweet name? Hello? 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 ಎದುರುಗಡೆ ಮನೇಲಿ ಇದ್ದಾಳೆ ಅಂದಮೇಲೆ ಇವತ್ತಲ್ಲ ನಾಳೆ ಬುಟ್ಟಿಗೆ ಹಾಕೋತೀನಿ. ಜಾನಿ, ಜಾನಿ, ನೀನಾ? ಹೌದು, ನಾನೇ. ನೀನೇ ಅಂತ ನಂಗೆ ಗೊತ್ತು. ನೀನ್ಯಾಕೆ ನಮ್ಮನೇಲಿ ಇದೀಯಾ? ಪಾರು ಹುಷಾರಿರ್ಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾರುನಾ? ಪಾರು ಯಾರು? ಈ ಪಾರು ನಮ್ಮ ಜಾನಿಗೆ ಏನಾಗ್ಬೇಕು? ಜಾನಿ ಹೆಂಡತಿ ತಂಗಿ. ಜಾನಿ ಹೆಂಡತಿ ತಂಗಿ ಅಂದ್ರೆ ಇವಳು ಯಾಕೆ ಶಾಪ್ ತಗೊಂಡ್ಲು? ಅದು ಗಂಟ್ಲಲ್ಲಿ ಅನ್ನ ಸಿಕ್ಕಾಕೊಂಡ್ಬಿಡ್ತು, ಅದಕ್ಕೆ ಬಿಕ್ಕಳಿಗೆ ಬಂತು ಅನ್ನಿ. ಪುಟ್ಮೂಲಿ ತಂಗಿಗೆ
ನಮ್ಮನೇಲಿ ಏನ್ ಕೆಲಸ? ಜಾನಿ ಅವ್ರ ಹೆಂಡತಿ ಊರಲ್ಲಿ ಇರ್ಲಿಲ್ಲ, ಅದಕ್ಕೆ ಜಾನಿ ನೋಡ್ಕೊಳಕ್ ಇವಳು ಬಂದಿದ್ದಾಳೆ. ಜಾನಿ ನೋಡ್ಕೊಳಕ್ ಇವಳು ಬಂದಿದ್ದಾಳೆ, ಓಕೆ. ನೀನ್ ಯಾಕೆ? ನೆನ್ನೆಯಿಂದ ಇವಳು ಹುಷಾರಿರ್ಲಿಲ್ಲ, ಅದಕ್ಕೆ ಇವಳನ್ನ ನೋಡ್ಕೊಳಕ್ ನಾನ್ ಬಂದೆ. ನಮ್ಮನೆಯವ್ರನ್ನೆಲ್ಲ ನಾನೇ ನೋಡ್ಕೋತೀನಿ, ನೀನ್ ಇಲ್ಲಿಂದ ಹೋಗು. ಅಂಕಲ್, ಇನ್ನು ಎಷ್ಟ್ ದಿನ ಅಂತ ದ್ವೇಷ ಸಾಧಿಸ್ತೀರಾ? ಬಾಟ್ಲಲ್ಲಿ ಇನ್ನೂ ಅರ್ಧ ಹಿಂಕು ಖಾಲಿ ಇದೆ. ಏನು ಹೆದರ್ಸ್ತಾ ಇದೀಯಾ? ಹೆದರ್ಸ್ತಿಲ್ಲ, ಅರ್ಧ ಖಾಲಿ ಆಗಿರೋ ಇಂಕ್ ಬಾಟಲ್ನ ಪೂರ್ತಿ ಖಾಲಿ ಮಾಡೋಣ ಅನ್ಕೊಂಡಿದೀನಿ. ನನ್ಗ ಯಾವ ಉದ್ದೇಶನೂ ಇಲ್ಲ, ಅದಕ್ಕೆ ಇವತ್ತೊಂದಿನ ಇಲ್ಲಿ ಇರಕ್ ಬಿಡಿ. ಪಾರು, ನೀನಾದ್ರೂ ಹೇಳು. ಇವತ್ತೊಂದಿನ ಇಲ್ಲೇ ಇರ್ಲಿಕ್ಕಂಬುಡಿ. ಆಯ್ತಾಯ್ತು, ಇವತ್ತೊಂದಿನ ಇದ್ದು ಹೋಗು. ಆದ್ರೆ ಇವತ್ತು ಸೂರ್ಯ ಮುಳುಗಿ ನಾಳೆ ಹೇಳೋದ್ರೊಳಗೆ ನೀನ್ ಹೋಗ್ತಾ ಇರ್ಬೇಕು. ಹೋಗ್ಲಿಲ್ಲ ಅಂದ್ರೆ ನಾನು ಎಳ್ದು ಆಚೆ ಬಿಸಾಕ್ತೀನಿ. ನಮ್ ಚಿಕ್ಕಪ್ಪ ಈಗ್ಲೇ ಬರ್ಬೇಕಾ? ರಾಜಾರೋಷವಾಗಿ ಓಡಾಡ್ಕೊಂಡಿದ್ದೆ, ಕಳ್ಳಂತರ ಓಡಾಡಂಗ್ ಮಾಡ್ಬಿಟ್ರು.